ಫ್ರೆಂಡ್ಸ್, ವೆಲ್ಕಮ್ ಟು ಆರ್ ವಿ ಟೈಲರಿಂಗ್ ಆ್ಯಂಡ್ ಆರಿ ಎಂಬ್ರಾಯ್ಡರಿ. ಇವತ್ತಿನ ವಿಷಯ ಬಂದು ನೋಡ್ತಿದ್ದೀರಾ, ಇದು ಮಿಷಿನ್ ವರ್ಕ್ ಮಾಡಿಸಿರುವಂಥ ಡಿಸೈನು. ಈ ಡಿಸೈನನ್ನು ನಾವು ಕಟಿಂಗ್ ಮಾಡ್ಕೋಬೇಕಾದ್ರೆ ಯಾವೆಲ್ಲ ಟಿಪ್ಸನ್ನು ಯೂಸ್ ಮಾಡ್ಕೋಬೇಕು, ಪರ್ಫೆಕ್ಟಾಗಿ ಸ್ಲೀವ್ಸ್ ಕಟಿಂಗನ್ನು ಹೇಗೆ ಮಾಡೋದು ಅಂತ ಈ ವಿಡಿಯೋದಲ್ಲಿ ಒಂದು ಚಿಕ್ಕದಾಗಿ ಒಂದು ವಿಡಿಯೋನ ಮಾಡಿ ತೋರಿಸ್ತಿದ್ದೀನಿ. ಆದಷ್ಟು ಈ ವಿಡಿಯೋನ ಕೊನೆವರೆಗೂ ನೋಡಿ, ಬೇಗನೆ ಮುಗಿದೋಗುತ್ತೆ. ಕೊನೆವರೆಗೂ ನೋಡಿದ್ರೆ ನಿಮ್ಗೆ ತುಂಬಾ ಟಿಪ್ಸ್ಗಳು ಸಿಗತ್ತೆ ಅಂತ ಹೇಳ್ತಾ ಈಗ ಇದನ್ನು ಶುರು ಮಾಡ್ಕೊಳ್ಳೋಣ. ನೋಡಿ, ಈ ರೀತಿ ಮಡ್ಚ್ಕೋಬೇಕು. ಮೊದಲು ನಾವು ಅದನ್ನು ಫೋಲ್ಡಿಂಗ್ ಯಾವ ರೀತಿ ಮಾಡ್ಕೋತೀವಿ ಅನ್ನೋದು ಒಂದು ಮ್ಯಾಟ್ರ್ ಆಗುತ್ತೆ. ಇದು ನೋಡಿರಿ, ಏನಾಗುತ್ತೆ ಅಂದರೆ ನಾವು ಸಿಕ್ಕದಂಗೆ ಮಡಿಸ್ಬಿಟ್ರೆ ಏನಾಗುತ್ತೆ, ಇದು ಮೇಲ್ಗಡೆ ಹೋಗ್ಬೋದು, ಇದು ಕೆಳಗಡೆ ಬರ್ಬೋದು. ಆ ರೀತಿ ಆದಾಗ ಅದು ತುಂಬ ಪ್ರಾಬ್ಲಮ್ ಆಗುತ್ತೆ. ಮತ್ತು ಒಂದು ತೋಳುದ್ದ, ಒಂದು ತೋಳು ತುಂಡ, ಸ್ಲೀವ್ಸು ಆ ರೀತಿ ಆಗಿಬಿಡತ್ತೆ. ಹಾಗಾಗಿ ನಾವೇನು ಮಾಡ್ಕೋಬೇಕು ನೋಡಿ, ಇದ್ರ ಪಾಯಿಂಟು ಇದೇನಿದೆಯಲ್ಲ, ಇದ್ರ ಪಾಯಿಂಟ್ ಇದು ತುಂಬಾ ಮುಖ್ಯ ಈ ವಿಡಿಯೋದಲ್ಲಿ ಅಂತಲೇ ಹೇಳ್ಬೋದು. ಇದನ್ನು ಈ ರೀತಿ ಇಟ್ಕೋಬೇಕು. ನೋಡಿ, ಈ ರೀತಿ ಇಟ್ಕೊಳ್ಳಿ. ಈ ರೀತಿ ಇಟ್ಕೊಂಡಿದ್ದಾದ ನಂತರ ಇದನ್ನು ಫೋಲ್ಡಿಂಗ್ ಮಾಡ್ಕೊಳ್ಳಿ. ಈ ರೀತಿ 4 ಫೋಲ್ಡಿಂಗನ್ನು ಮಾಡ್ಕೋಬೇಕು. ಈ ರೀತಿ ಮಾಡ್ಕೊಳ್ಳೋದ್ರಿಂದ ನಿಮ್ಗೆ ಈಸಿಯಾಗಿ ಕಟಿಂಗನ್ನು ಮಾಡ್ಕೋಬೋದು. ಮತ್ತು ಅವರು ಎಡ್ಜಿಗೆ ಇಲ್ಲಿಗೆ ಮಾಡಿದಿದ್ರೆ ಓಕೆ, ಯಾವುದೇ ತೊಂದರೆ ಇಲ್ಲ, ಮಾಡ್ಕೋಬೋದು. ಅವ್ರು ಮಾಡಿರುವಂಥದ್ದು ಇಲ್ಲಿ ಬಾರ್ಡರನ್ನು ಬಿಟ್ಟು ಮಾಡಿದ್ದಾರೆ, ಹಾಗಾಗಿ ಮಾಡ್ಕೋಬೇಕು. ನೋಡಿ, ಈಗ ಇದನ್ನು ಇಲ್ಲಿ ಮಡ್ಚ್ಕೊಂಡಿದ್ದೀನಿ. ಮತ್ತು ಇನ್ನೊಂದು ವಿಷಯ ಅಂದರೆ, ಇಲ್ಲಿ ನೋಡಿ ಕಾಣಿಸ್ತಿದೆಯಾ, ಇಲ್ಲಿ ನೋಡಿ, ಫಸ್ಟು ಇಲ್ಲಿ ಲೈನ್ಸ್ಗೆ ಫ್ಲವರ್ಸ್ ಬಂದಿದೆ, ಮಧ್ಯೆ ಒಂದು ಬಂದಿದೆ, ಆ ಕಡೆ ಒಂದು, ಈ ಕಡೆ ಒಂದು, ಮಧ್ಯೆ ಒಂದು, ಸೆಂಟರ್ಗೆ ಇದು ಬರಬೇಕು. ಆ ರೀತಿ ನಾವು ಫೋಲ್ಡಿಂಗನ್ನು ಮಾಡ್ಕೋಬೇಕು. ನೋಡಿ, ಈ ರೀತಿ ಮಾಡ್ಕೊಳ್ಳೋಣ ಫೋಲ್ಡಿಂಗನ್ನು. ಇಲ್ಲಿ ನೋಡಿ, ಈ ರೀತಿ ಮಾಡ್ಕೋಬೇಕು. ಜೊತೆಗೆ ಏನು ಹೇಳಿ, ಈ ಪಾಯಿಂಟ್ಗೂ ಕರೆಕ್ಟಾಗಿ ಇರಬೇಕು. ಆ ರೀತಿ ಮಾಡ್ಕೊಂಡಿದ್ದಾದ ನಂತರ ಸ್ಲೀವ್ಸನ್ನು ತಗೋಬೇಕು. ಸ್ಲೀವ್ಸನ್ನು ತಗೊಂಡು ಫಸ್ಟು ಲೆಂತು ಮತ್ತು ವಿಡ್ತನ್ನು ನೋಡ್ಕೊಳ್ಳೋಣ. ನೋಡಿ, ಫಸ್ಟು ಇಲ್ಲಿ ಬಂದು ವಿಡ್ತ್, ಇಲ್ಲಿ ನೋಡಿ ಕಾಣಿಸ್ತಿದೆಯಾ, ಫಸ್ಟು ಸ್ಲೀವ್ಸ್ನ ಲೂಸ್ ಎಷ್ಟಿದೆ ಅಂತ ಅನ್ನೋದನ್ನು ನೋಡ್ಕೋಬೇಕಾಗತ್ತೆ. ನೋಡಿ, ಇಲ್ಲಿವರೆಗೂ ಇದೆ ಸ್ಲೀವ್ಸ್ ಲೂಸ್. ಮತ್ತು ಲೆಂತು ನಾವು ಟೇಪ್ ಇಲ್ಲದೇ ಇರೋನು ಕಟ್ಟಿಂಗನ್ನು ಮಾಡ್ಕೋಬೋದು. ನೋಡಿ, ಇಲ್ಲಿಂದ ಇಟ್ಕೋಬೇಕು. ಇಟ್ಕೊಂಡು ಇಲ್ಲಿವರೆಗೆ, ಇಲ್ಲಿ ಪಾಯಿಂಟ್ ಇದೆ, ಇದ್ರ ಮೇಲೆ 1/2 ಇಂಚು ನಮಗೆ ಮಾರ್ಕಿಂಗ್ ಇದಕ್ಕೆ ಹೋಗುತ್ತೆ, ಸ್ಟಿಚಿಂಗ್ ಹೋಗುತ್ತೆ. ಅಲ್ಲಿಗೆ ಒಂದು ಇದನ್ನು ಹಾಕ್ಕೊಳ್ಳೋಣ, ಒಂದು ಲೈನನ್ನು ಹಾಕ್ಕೋಬೇಕು. ಒಂದು ಲೈನನ್ನು ಹಾಕ್ಕೊಂಡಾದ ನಂತರ ಇದು ಎಷ್ಟು ಇಂಚಿದೆ ಬರುತ್ತೆ ಅನ್ನೋದನ್ನು ನೋಡ್ಕೊಳ್ಳಿ. 9.5 10 ಇಂಚ್ ಬರೋದ್ರಿಂದ ನಾವು ಇದಕ್ಕೆ 3.5 ಇಂಚ್ ಡೌನಿಂಗ್ ತೆಗೆದ್ರೆ ಸಾಕಾಗತ್ತೆ. ಮತ್ತು ಇಲ್ಲಿ 2 ಇಂಚು ನೋಡಿ, 2 ಇಂಚ್ಗೆ ಕರೆಕ್ಟಾಗಿದೆ. ಈಗ ನಾವು ನೋಡಿ, ಇಲ್ಲಿಂದ ಇಲ್ಲಿಗೆ ಒಂದು ಸ್ಕ್ವೇರ್, ಒಂದು ಗೆರೆಯನ್ನು ಹಾಕೋಬೇಕು. ಪುನಃ ಇಲ್ಲಿಂದ ಇಲ್ಲಿಗೆ 2 ಇಂಚ್ಗೆ ಒಂದು ಗೆರೆಯನ್ನು ಹಾಕ್ಕೊಳ್ಳೋಣ. ಹೀಗೆ ಹಾಕ್ಕೊಳ್ಳೋದ್ರಿಂದ ನಿಮಗೆ ತುಂಬಾ ಪರ್ಫೆಕ್ಟಾಗಿರುವಂಥ ಸ್ಲೀವ್ಸ್ ಬರುತ್ತೆ. ಸ್ಲೀವ್ಸ್ ಜೊತೆಗೆ ಒಂದು ಶೇಪನ್ನು ತೆಗಿಬೇಕಲ್ವ, ಆಗ ಶೇಪ್ಗೂ ಅಷ್ಟೇ ನೋಡ್ಬೋದು. ಇಲ್ಲಿಂದ ಈ ರೀತಿ ಇಟ್ಕೊಳ್ಳಿ. 1.5 ಇಂಚ್ವರೆಗೂ ಯಾವುದೇ ಕಟಿಂಗನ್ನು ಮಾಡ್ಕೊಳ್ಳೋ ಹಾಗಿಲ್ಲ. ಹಾಗಾಗಿ ಇಲ್ಲಿ ನೋಡಿ, ಈ ರೀತಿ ಮಾಡ್ಕೋಬೇಕು. ಈ ರೀತಿ ಮಾಡಿಕೊಂಡು ಪುನಃ ಇದಕ್ಕೆ ನಮ್ಗೆ ಶೇಪ್ ಬೇಕು ನೋಡಿ, ಹಾಗಾಗಿ ಇಲ್ಲಿ ನೋಡಿ, ಇದಿಷ್ಟಕ್ಕೆ ಹೀಗೆ ಶೇಪನ್ನು ಹಾಕ್ಕೊಳ್ಳೋದು. ಈಗ ಹಾಕ್ಕೊಳ್ಳೋದ್ರಿಂದ ನಮಗೆ ತುಂಬಾ ಪರ್ಫೆಕ್ಟಾಗಿರುವಂಥ ಸ್ಲೀವ್ಸು ಖಂಡಿತವಾಗ್ಲೂ ಸಿಗುತ್ತೆ. ಇದನ್ನು ಫಾಲೋ ಮಾಡಿ ಅಂತ ಹೇಳ್ತಾ, ಮಾರ್ಕಿಂಗ್ ಎಲ್ಲ ಆಗಿದೆ. ಈಗ ಇದನ್ನು ತೆಗೆದುಬಿಟ್ಟು ಕಟಿಂಗನ್ನು ಮಾಡ್ಕೋತೀನಿ. ಈ ರೀತಿ ಎಕ್ಸ್ಟ್ರಾ ಬಂದ ಪೀಸನ್ನು ಕಟ್ ಮಾಡಿ ತೆಗೆದು ಬಿಡಬೇಕು. ತೆಗೆದಿದ್ದಾದ ನಂತರ ನೋಡಿ, ಇಲ್ಲಿಂದ 2 ಇಂಚ್ವರೆಗೂ ಈ ರೀತಿ ಇಲ್ಲಿಗೆ ಒಂದು ನ್ಯಾಚನ್ನು ಮಾಡ್ಕೊಳ್ಳೋಣ. ಮತ್ತಿಲ್ಲಿ ಸೆಂಟರ್ಗೆ ಒಂದು ನ್ಯಾಚ್, ಪುನಃ ನಾವು ಇದು ತೆಗಿಬೇಕಲ್ವ. ನೋಡಿ, ಶೇಪು ಇಲ್ಲಿಂದ ಈ ರೀತಿ ಮಾಡ್ಕೊಳ್ಳೋದು.
ಈ ರೀತಿ ಮಾಡ್ಕೊಳ್ಳೋದ್ರಿಂದ ನಿಮಗೆ ಸ್ಲೀವ್ ಶೇಪ್ ಚೆನ್ನಾಗಿ ಬರುತ್ತೆ ಮತ್ತು ಸ್ಲೀವ್ಸ್ ಎಲ್ಲೂ ಸುಕ್ಕು ಬರದೇ ಇರೋ ರೀತಿ ನೀಟಾಗಿ ಬರುತ್ತೆ. ಈ ರೀತಿ ನೀವು ಟ್ರೈ ಮಾಡಿ ಅಂತ ಹೇಳ್ದ. ಏನಾದರೂ ಡೌಟ್ಸ್ ಇದ್ದರೆ ಖಂಡಿತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಇದ್ರ ಮುಂದುವರಿದ ಭಾಗ ಇದಕ್ಕೆ ಶೋಲ್ಡರ್ ಡ್ರಾಪ್ ಆಗುವಂತಹ ವರ್ಕ್ ಬ್ಲೌಸ್ಗಳನ್ನು ಯಾವ ರೀತಿ ನಾವು ಅದನ್ನು ಕರೆಕ್ಟಾಗಿ ಶೋಲ್ಡರ್ ಡ್ರಾಪ್ ಆಗದೇ ಇರೋ ರೀತಿ ಕಟಿಂಗ್ ಮಾಡೋದು ಅಂತ ಮುಂದಿನ ವೀಡಿಯೋದಲ್ಲಿರುತ್ತೆ. ಮಿಸ್ ಮಾಡದೆ ಎಲ್ಲಿ ಸ್ಕಿಪ್ ಮಾಡಿದೆ ವೀಡಿಯೋನ ನೋಡಿ ಅಂತ ಹೇಳ್ತಾ ಧನ್ಯವಾದಗಳು ಫ್ರೆಂಡ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್.